ನಿನ್ನ ತಿಂಡಿರಿ ಏನು ಅಂದ. ಎನ್ನ ನಂದು ತಿಂಡಿ ಮುಗದ 2 ತಾಸು ಆಗೈತಿ. ಈಗ ಏನ ತಿಂಡಿದ್ರು ಗೌಡಪ್ಪನ ತಿಂಡಿ. ನಿನ್ನ ತಿಂಡಿ ಏನಾರ ಇತ್ತಂದ್ರ ಮನಿಗೆ ಬಂದ. ಏನ ಮುಷ್ಯ ಹಾದಿ ಮ್ಯಾಗ ದೆವ್ವ ಹಾದಿ ಮೇಲೆ ಬಿಟ್ಟು ಬರ್ಬೇಕಂತ ಮನೆ ಹೋಗ್ಸಕತ್ತೀಯ ಗ್ಯಾಂಗ ನೀವ ನಾವು ಅದ್ನ ಗುಮ್ಮಿಸ್ಕೊಲ್ಲೇನು? ಬರ್ತಾನ ನಿನ್ನ ಹಿಡಿತಾನ ಗುಮ್ಮಿಸ್ಕೊರಿ. ಬಂದ್ ಕೇಳಿ ಅವನಿಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ. ನೀನು 3 ಮುಚ್ಕೊಂಡು ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ. ಬರಬೇಕು ಧರ್ಮಾಪುರ ಧರ್ಮಣ್ಣವರು ನಮ್ಮಂತ ಬಡವರ ಮನೆಗೆ ಬಂದಿದ್ದೀರಲ್ಲ, ಅದಕ್ಕೆ ನಮಗ್ ಬಹಳ ಖುಷಿ ಆತ್ರಿ. ಯಾಕಂದ್ರ ಊರಾಗ ಮೊದಲ ಸ್ವಾಭಿಮಾನದ ವ್ಯಕ್ತಿ ನೀವು. ನಮ್ಮಂತವ್ರ ಮನೆಗೆ ಬಂದ್ರ ನಿಮ್ಮ ಸ್ವಾಭಿಮಾನಕ್ಕೆ ಏನಾರು ಧಕ್ಕೆ ಆಗ್ಬಾರ್ದು ನೋಡಿ, ಅದಕ್ಕೆ ಹೇಳಿದೆ. ಬಂದ ಕಾರಣ ಏನ್ರಿ ದನ್ಯಾರ ಈ ರೀತಿ ಕೇಳ್ತೀರ? ಕಾರಣ ಇಲ್ಲದ ನಾನು ಈ ಮನೆ ಬರಕ ಹುಚ್ಚಲ್ರಿ ಯಪ್ಪ. ನಿನ್ನೆ ದಿನ ನಿಮ್ಮ ಆಳುಗಳು ನಮ್ಮ ದನ ಎಲ್ಲ ತಿರ್ಕೊಂಡು ಬಂದು ನಮ್ಮ ಹೊಲ ಮೇಯಿಸಿ ಬೆಳಿ ಹಾಳು ಮಾಡ್ಯಾರಿ ಯಪ್ಪ. ಹೌದಾ? ಹೌದ್ರಿ. ಲೇಖವ್ರೆ, ಅಲ್ಲಿ ಆಳುಗಳಿಗೆ ಹೇಳಕ್ ಬರ್ತಿಲ್ಲ. ಪಾಪ ಬೆಳೆದು ನಿಂತು ಬೆಳೆಯೊಳಗ ದನ ಹೋಗಿಸಿ ಧರ್ಮಣ್ಣನ ಕಬ್ಬೆಲ್ಲ ಬಾದ್ ಮಾಡ್ಯಾರಂತ. ಬಿಡ್ರಿ ಗೌಡ್ರೆ, ಇದ್ರಾಗೆಲ್ಲ ತಪ್ಪು ನಿಮ್ದೈತಿ. ಎಲೆಕ್ಷನ್ ಬರೋಕನ್ನ ಮುಂಚಕ ಗವಾದ ಮಾಲ್ ತರಿಸಿ ತೋಟದ ಮನೆಗೆ ಇಟ್ಟಿರಿ. ಆಳುಗಳು ನೋಡ್ಯಾವು ಸುಮ್ಮನೆ ಬಿಡ್ತಾವನು ಒಂದೊಂದು 90 ಹಿಡ್ಕೊಂಡು ನೋಡ್ ಧರ್ಮಣ್ಣ, ನನ್ನ ಆಳುಗಳು ಏನೋ ತಿಳಿಯೋದು ತಪ್ಪು ಮಾಡ್ಯಾರ. ಅವ್ರಿಗೆ ತಿದ್ದಿ ಬುದ್ಧಿ ನಾ ಹೇಳ್ತೀನಿ. ಏನು ಮುಂದ ಧರ್ಮಣ್ಣನ ಹೋಲ್ದಾಗ ಹೋಗಿಸ್ಬೇಡ ಅಂತ. ಅಂದ್ರೆ ಏನ್ರಿ ಗೌಡ್ರ, ಇನ್ನು ಮುಂದೆ ನಾನು ಹೋದಾಗ ಬಿಟ್ಟು ಬೇರೆಯವರು ಹೋದಾಗ ಹಾಸ ಅಂತ ಹೇಳ್ತೀರಿ ಏನ? ಅಂದ್ರೇನು ಧರ್ಮಣ್ಣನ ಮಾತು? ಮೂರುಮಾಲಿ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ, ಪಂಚಾಯತಿ ಕಟ್ಟೇರಿಸಿ ದಂಡ ಹಾಕಿಸ್ಬೇಕನ್ನೋ ಲೆಕ್ಕ. ಹಂಗಿದ್ರ ಹೇಳ್ಬಿಡ್ರಿ, ಅದೊಂದು ಹಾಗೆ ಹೋಗ್ಲಿ. ಕಾನೂನು ಅನ್ನೋದೆಲ್ಲ ನಿಮ್ಮಂತರ ತರ್ಪಿಲೆ ಐತಲ್ಲ. ಛೇ ಕೋರ್ಟು ಕಚೇರಿ ಅಂತ ಹೋದ್ರ ಒಂದ ಕತ್ತಿ ಸಹಿತ ಬಳೆ ಮಾಡಂಗಿಲ್ರಿ. ನಿಮ್ಮ ಮನೆತನ ಎಂಥ ಮನೆತನ ರೀ? ಎಂತದ್ದು? ನಿಮ್ಮ ಅಪ್ಪವರು ನಿಮ್ಮ ತಾತ ಮುತ್ತಾತ ಎಲ್ಲರೂ ದಾನ ಧರ್ಮ ಮಾಡಿದವ್ರಿ. ಅದು ಅಲ್ಲದ ಯಾರಾದ್ರೂ ಬಡವರು ಈ ಮನೆಗೆ ದಾನ ಧರ್ಮ ಅಂತ ಬಂದ್ರ ಮಾಡಿ ಕಳಿಸ್ತಿದ್ರು. ಅದೊಂದ ಹೊಟ್ಟೆ ಹುಟ್ಟಿದ ಮಕ್ಕಳಂಗ ನೋಡ್ಕೊಂತಿದ್ರಿ.